100% ಪ್ಯೂರ್ ಆಗಿದೆ ಸರ್. 100% ಓಡಾಡ್ತೀನಿ ಸರ್ ಚೆನ್ನಾಗಿ. ಮುಂಚೆ ಏನಾಗ್ತಾ ಇತ್ತು? ನಡೆಯಕ್ ಆಗ್ತಾ ಇಲ್ಲ ಸರ್. ಅದು ಆಪರೇಷನ್ ಗೊತ್ತಲ್ಲ ಸರ್, ಸಕ್ಸಸ್ ಆಗೋದಿಲ್ಲ. ಫ್ಯಾಟಿ ಲಿವರ್ಗೂ ಮಂಡಿ ನೋವು ಸೊಂಟ ನೋವು ಕನೆಕ್ಷನ್ ಇದೆ. ಅವಾಯ್ಡ್ ಮಾಡೋದು ಏನು ಅವಾಯ್ಡ್ ಮಾಡಿದ್ರಿ ನೀವು? ಮುಂಚೆ ಯಾವ್ದು ಜಾಸ್ತಿ ಯೂಸ್ ಮಾಡ್ತಾ ಇದ್ರಿ? ಸರ್ ಟೀ ಅದೇ ಗೊತ್ತಲ್ಲ ಸರ್. ಸ್ನೇಹಿತರೆ, ಮಂಜುಳಾ ಡಿ ಅಂತ ಅವರು ಸ್ಟಾಫ್ ನರ್ಸು ಮಧುಗಿರಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಸೊ ಅವ್ರಿಗೆ ಮೆನಿಸ್ಕಸ್ ಟೇರ್ ಆಗಿತ್ತು, ಮತ್ತೆ ಗ್ರೇಟ್ ಟು ಫ್ಯಾಟಿ ಲಿವರ್ ಇತ್ತು, ಮತ್ತೆ ಪೈನ್ಸ್ ಎಲ್ಲ ಇತ್ತು. ಇವಾಗ ಎಷ್ಟು % ಕಡಿಮೆ ಆಗಿದೆ ಏನಂತ ಅವ್ರ ಮಾತಲ್ಲಿ ಕೇಳೋಣ. ಹೇಳಿ. ನಮಸ್ತೆ ಸರ್, ನಾನು ಮಂಜುಳಾ ಅಂತ. ನಾನು ಮಂಜುಳಾ ಅಡಿ ಅಂತ, ಸ್ಟಾಫ್ ನರ್ಸ್ ರಿಟೈರ್ಡ್ ಏಪ್ರಿಲಲ್ಲಿ. ಸೊ ಮಂಡಿ ನೋವಿತ್ತು, ಈಗ ಕಮ್ಮಿ ಆಗಿದೆ ಸರ್. 90%, 100% ಪ್ಯೂರ್ ಆಗಿದೆ ಸರ್. ಓಡಾಡ್ತೀನಿ ಸರ್ ಚೆನ್ನಾಗಿ. ಮುಂಚೆ ಏನಾಗ್ತಾ ಇತ್ತು? ನಡೆಯಕ್ ಆಗ್ತಾ ಇಲ್ಲ ಸರ್, ಕಾಲ್ ಪೇನ್ ಬರ್ತಾ ಇತ್ತು. ಎಷ್ಟು ದಿನದಿಂದ? 5 ವರ್ಷದಿಂದ ಸರ್. 5 ವರ್ಷ ಸಡನ್ ಆಗಿ ಬಂತ ಅದು? ಅಲ್ಲ ಸರ್, ಇದು ಟೇರ್ ಆಗಿತ್ತು. ಲಿಗಮೆಂಟ್ ಅಂದ್ರೆ ಬಿದ್ದಿದ್ರಾ? ಸರ್ ಬಿದ್ದಾಗಿಂದ ಬಂದಿದ್ದು. ಓಕೆ. ಸೊ 5 ವರ್ಷ ಮುಂಚೆ ನೀವು ಅವಾಗ ತೋರಿಸಿದಾಗೆಲ್ಲ ಏನಂತ? ಸರ್ ಅದೇ ಸಿಟಿ ಸ್ಕ್ಯಾನ್ ಎಲ್ಲ ಮಾಡಿಸಿದ್ದು. ಓಕೆ. ಅದಕ್ಕೆ ಮತ್ತೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ನಾವೇ ಬೇಡ ಅಂತ ಹಾಗೆ ಅವಾಯ್ಡ್ ಮಾಡ್ಕೊಂಡು. ಯಾಕೆ ಬೇಡ ಅಂದ್ರೆ? ಇದು ಆಪರೇಷನ್ ಗೊತ್ತಲ್ಲ ಸರ್, ಸಕ್ಸಸ್ ಆಗೋದಿಲ್ಲ ನೀವು ಸ್ಟಾಫ್ ನರ್ಸ್ 35 ವರ್ಷ ಎಕ್ಸ್‌ಪೀರಿಯನ್ಸ್ ಅಲ್ವಾ ಸರ್, ನೋಡಿದೀವಲ್ಲ, ಸುಮಾರು ಜನ ಕೇಳಿದೀವಲ್ಲ ಸರ್. ಸೊ ಹಾಗಾಗಿ ನಿಮ್ದು ಮೇಲೆ ತುಂಬ ನಂಬಿಕೆ. ಅದು ಸ್ಟಾಫ್ ನೋಡಿದ್ವಿ. ನಮ್ಮ ಮಧುಗಿರಿ ತಾಲೂಕು ಒಬ್ರು ಟೀ ಕಾಫಿ ಬಿಟ್ಟು ನೀರ್ ಖಾನ್ ಅಂತ ಹೇಳ್ಬಿಟ್ಟು 30 years ಇಂದ ಬಿಟ್ಟಿದ್ರು. ಅವೆಲ್ಲ ಹೈಸ್ಕೂಲ್ ಮಾಸ್ಟರ್ ಮಸ್ಕೇರಿ, ಮಧುಗಿರಿ ತಾಲೂಕು, ರಿಜ್ವಾನ್ ಪಾಷಾ. ಅವ್ರದ್ದು ನೋಡಿ ನಾನು ಬಂದಿದ್ದೆ ಸರ್. ಮತ್ತೆ ನೀಲಮ್ಮ ಡಾಕ್ಟರ್ ಆಸ್ಟ್ರೇಲಿಯಾದಲ್ಲಿ, ಚೈನಾದಲ್ಲಿ, ಫಾರಿನ್ ಅಲ್ಲಿ. ಅವ್ರು 30 years ಕಾಫಿ ಬಿಟ್ಟು ಟೀ ಬಿಟ್ಟು. ಅದನ್ನೆಲ್ಲ ನೋಡಿದ್ರೆ ನೀವು? ಹೌದು ಸರ್. ಮತ್ತೆ ಇನ್ನೊಬ್ರು ನಮ್ಮ ಕೊರಟಗೆರೆ ತಾಲೂಕು, ಕೊರಟಗೆರೆ ತಾಲೂಕು ರಾಮಚಂದ್ರಪ್ಪ ಅಂತ ಹೇಳ್ಬಿಟ್ಟು, ಸೊ ಅವ್ರು ಬೆಡ್ ರಿಡನ್ ಆಗಿ 9 months. ಸೊ ಹೀಗೆ ಓಡಾಡ್ತಾ ಇದಾರೆ. ಶ್ರೀನಿವಾಸ ಅವ್ರ ವಿಡಿಯೋ ಹಾಕಿ ನೆನಪಿದೆ ಅವರು. ಕರೆಕ್ಟ್ ರೈತರು ತಾನೇ ಅವ್ರ ಮಗುಗೂ ತೋರಿಸಿದ್ರು, ಅವ್ರ ಮಗುಗೆ ಇತ್ತು. ಓಕೆ. ಸೊ ಅದೆಲ್ಲ ನೋಡ್ಬಿಟ್ಟು ನಿಮ್ಗೆ ಕಾನ್ಫಿಡೆನ್ಸ್ ಬಂತು. ಕಾನ್ಫಿಡೆನ್ಸ್ ಬಂದಾಗ ವಿಡಿಯೋ ನೋಡಿ ಎಷ್ಟು ದಿನ ಆದ್ಮೇಲೆ ಬಂದ್ರಿ ಹಾಸ್ಪಿಟ್ಲಿಗೆ? ಸರ್ ನಂದು ಏಪ್ರಿಲ್ ರಿಟೈರ್ಡ್ ಆಯ್ತು. ಮೇ ನೋಡಿದೆ, ಜೂನಲ್ಲಿ ಜುಲೈ 2nd ನಮ್ಮ ಮಗ ಕರ್ಕೊಂಡು ಬಂದ. ಮಗ ಎಲ್ಲ ನೋಡಿ ನಿಮ್ ಕಾನ್ಫರೆನ್ಸ್ ಎಲ್ಲ ನೋಡ್ಬಿಟ್ಟು ಚೆನ್ನಾಗಿ ಮಾಡಿ. ಸೊ ನಿಮಗೆ ಪೇನ್ ಫಸ್ಟ್ ವಿಸಿಟ್ ಬಂದಾಗ ಎಷ್ಟು % ಕಡಿಮೆ ಆಯ್ತು? ಸರ್ ನಾನು 45 ಅಲ್ಲೇ ಡಯಟ್ ಮಾಡಿದ್ದೆ ಸರ್. ನೋಡ್ಬಿಟ್ಟು ಅಲ್ಲಿ ಅನ್ಕೊಂಡು ಸಂಕಲ್ಪ ಮಾಡ್ಕೊಂತ 40% ಕಮ್ಮಿ ಆಗಿತ್ತು ಸರ್. ಟೀ ಕಾಫಿ ಅವಾಯ್ಡ್ ಮಾಡಿದೆ. ತುಂಬಾ ಕುಡಿತಾ ಇದ್ದ ಸ್ಟಾಫ್ ಎಲ್ಲ ಹಾಸ್ಪಿಟಲ್. ಟೀ ಕಾಫಿ ಬಿಟ್ಟು ಅವಾಗಲೇ 40% ಕಡಿಮೆ ಆಯ್ತು ಹಾಸ್ಪಿಟಲ್ ಬರೋಕ್ಕಿಂತ ಮುಂಚೆನೆ. ಓಕೆ. ಇಲ್ಲಿ ಇಂಜೆಕ್ಷನ್ ಹಾಕಿದ್ಮೇಲೆ ಎಷ್ಟು ಕಡಿಮೆ ಆಯ್ತು? ಆಮೇಲೆ 60-70 ಆಯ್ತು ಸರ್. ಆಮೇಲೆ ಮತ್ತೆ ನಿಮ್ಮ ಅಪಾಯಿಂಟ್ ಸಿಗ್ಲಿಲ್ಲ ಅಂತ ಹೇಳಿ ಮಾತ್ರೆ ಮುಗ್ದೋಗಿತ್ತು, ಡಿಲೇ ಆಯ್ತು. ಸೊ ಮತ್ತೆ ಪೇನ್ ಸ್ಟಾರ್ಟ್ ಆಯ್ತು. ಅದಕ್ಕೆ ನೆಕ್ಸ್ಟ್ 3rd ವಿಸಿಟ್ ಅಲ್ಲಿ ಬಂದಾಗ 3 months ಹೀಲಿಂಗ್ ಪ್ರೋಸೆಸ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಸೊ ಅದಕ್ಕೆ 3 months ತಗೊಂಡು 3.5 ತಿಂಗಳಿಗೆ ಬನ್ನಿ ಅಂತ ಹೇಳಿದ್ರು. ಸೊ ಇವಾಗ ಪೇನ್ ಆಲ್ಮೋಸ್ಟ್ ಹೋಗಿದೆ ನಿಮಗೆ. ಮತ್ತೆ ಇನ್ನೊಂದು ಒಳ್ಳೆ ವಿಷಯ ಅಂದ್ರೆ ನಡೀತೀರಾ? ಮುಂಚೆ ನಡೆಯಕ್ಕೆ ಆಗ್ತಿರಲಿಲ್ಲ. ನಡೆಯಕ್ಕೆ ಆಗ್ತಿಲ್ಲ, ಇಲ್ಲಿ ಪೇನ್ ಬರುತ್ತೆ. ಒಂದ್ಸಲ ವಾಕ್ ಮಾಡಿ ತೋರಿಸ್ತೀರಾ? ತೋರಿಸಿ ಒಂದ್ಸರಿ, ಫಾಸ್ಟ್ ವಾಕ್ ಮಾಡಿ ತೋರಿಸಿ. ಸೂಪರ್ ಸಿಸ್ಟರ್, ಸೂಪರ್ ಸೂಪರ್ ಸೂಪರ್, ಎಕ್ಸಲೆಂಟ್. ಮುಂಚೆ ಯಾವ ತರ ನಡೀತಾ ಇದ್ರಿ? ಸರ್ ಎಳಿಯೋದು ಸರ್, ಇಲ್ಲೇ ಖಾಲಿ ಇಲ್ಲಿ ಎಳಿಯೋದು ಸರ್. ಸೀರಿಯಸ್ ರೌಂಡ್ಸ್ ಬಂದ್ರೆ ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ ಸರ್. ಯಾಕಾದ್ರೂ ರೌಂಡ್ಸ್ ಅವ್ರಿಗೆ ಗೊತ್ತಿರೋದು, ನೀವು ಕುತ್ಕೊಂಡ್ಬಿಡಿ ಅಂತ ಜೂನಿಯರ್ಸ್ ಕಳಿಸಿ ಅನ್ನೋರು. ನಿಂತ್ಕೊಳಕ್ ಆಗ್ತಿಲ್ಲ. ನಡೆಯೋ ಯಾರು ಎಳಿತಾ ಇದೆ ಸರ್, ಈ ತರ ಎಳಿತಾ ಇದೆ. ತೋರಿಸ್ತೀರಾ ಹೆಂಗೆ ಅಂತ? ಅದು ಹಿಂಗೆ ಎಳಿಬೇಕಿತ್ತು ಸರ್. ಬಟ್ ಹಿಂಗೆ ಸ್ಟ್ರೈಟ್ ಆಗಿ ನಡೆಯಕ್ಕೆ ಆಗ್ತಿರ್ಲಿಲ್ಲ. ಹಿಂಗಿದ್ರೆ ನೀವು ಸರ್ಜರಿ ಮಾಡಿಸ್ಕೋಬೇಕಾ ಅಂತ ಅನಿಸ್ತಿಲ್ವಾ? ಇಲ್ಲ ಸರ್, ಸರ್ಜರಿ ಬೇಡ ಅಂತ ಅನಿಸ್ಬಿಟ್ಟಿತ್ತು. ಇನ್ನೊಂದು ಒಳ್ಳೆ ವಿಷಯ ಏನಂದ್ರೆ ನಿಮ್ದು ಫ್ಯಾಟಿ ಲಿವರ್ ಗ್ರೇಡ್ 2 ಇತ್ತು. ಇವಾಗ ನೋಡಿ ಗ್ರೇಡ್ 1 ಆಗಿದೆ. ಗ್ರೇಡ್ 1 ಫ್ಯಾಟಿ ಲಿವರ್ ನಿನ್ನೆ ಇನ್ನೂ ಗ್ರೇಡ್ 1 ಅಲ್ಲಿ ಇದೆ. ಇನ್ನೊಂದು 3 months ನೀಟಾಗಿ ಡಯಟ್ ಮಾಡ್ಬಿಟ್ಟು 3 to 6 ಫ್ರೂಟ್ಸ್ ಎಲ್ಲ ಅವಾಯ್ಡ್ ಮಾಡಿದೆ ಸರ್. ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಸಕ್ಕರೆ, ಬೆಲ್ಲ, ಸಕ್ಕರೆ, ಜೇನುತುಪ್ಪ ಎಲ್ಲ ಸ್ವೀಟ್ ಐಟಮ್ಸ್ ಅವಾಯ್ಡ್ ಮಾಡ್ಬಿಟ್ಟು ಇದನ್ನ ಮಾಡಿದ್ರೆ ಇನ್ನೂ ಕಡಿಮೆ ಆಗುತ್ತೆ. ಸೊ ಗ್ರೇಡ್ 2 ಗಿರೋ ಫ್ಯಾಟಿ ಲಿವರ್ ಗ್ರೇಡ್ 1 ಆದಾಗಲೇ ನಿಮ್ಗೆ ಆಲ್ಮೋಸ್ಟ್ ಪೇನ್ ಹೋಗಿದೆ. ಫ್ಯಾಟಿ ಲಿವರ್ ಯಾಕೆ ಬಂತ ಹೇಳ್ರಿ? ನೀವು ತಗೊಂಡಂತ ಕಾಫಿ ಟೀ ಇಂದ ಬಂದಿರತಕ್ಕಂತ ಕೊಡುಗೆ ಇದು. ಅದು ನಿಮ್ದು ನೋಡಿದೆ ಸರ್, ಫ್ಯಾಟಿ ಲಿವರ್ದೆಲ್ಲ ವಿಡಿಯೋ ನೋಡಿದ್ದೆ. ಸೊ ನಿಮ್ದು ಫಸ್ಟ್ ವಿಡಿಯೋ ನೋಡಿದ್ರೆ ವೆಯ್ಟ್ ರಿಲೀ ಇದಾಗಿರೋದು. ಅವಾಗ ಹೇಗಿದ್ರಿ, ಹೀಗೆ ನೋಡಿ. ನಮ್ಮ ಮಗ ಎಲ್ಲ ನೋಡಿದ್ದಾರೆ ಎಲ್ಲ, ನಮ್ಮ ಮಗನ ಎಲ್ಲರೂ ಮಾಡಿದ್ದಾರೆ. ನೀವೇನು ಕೆಲಸ ಮಾಡ್ತೀರಾ?
ಅವ್ನು MS ಮಾಡಿದಾನೆ ಆಸ್ಟ್ರೇಲಿಯಾದಲ್ಲಿ ಸರ್. ಓಕೆ ಓಕೆ ಆಶ್ರಯದ MS ಮಾಡಿದ್ದಾರೆ. ಹ್ಮ್. ನಿಮ್ಗೆ ಹೆಂಗ್ ಬಂತು ನಮ್ಮ ಹಾಸ್ಪಿಟಲ್ ಮೇಲೆ ನಂಬಿಕೆ? ಅವ್ನಿಗೆ Conference ಕಾನ್ಫರೆನ್ಸ್ ಅವರೇ ಸರ್ ಮೇನ್ ಅವರೇ ನೋಡಿ ಅವರೇ ಈಗೆಲ್ಲ ಹೇಳಿದ್ರಲ್ಲ ನಾನು ಸರ್ಚ್ ಮಾಡಿ ನೋಡಿದೆ. ಹಾ ಹಾ ಓಕೆ ಒಂದು ಟ್ರೈ ಮಾಡೋಣ ಸುಮ್ಮನೆ ಓಕೆ ಸರ್ಜರಿ ಅಂದ್ರೆ ಸುಮ್ಮನೆ ಅವ್ರ ಸಿಸ್ಟರ್ ಹೇಳಿದ್ರಲ್ಲ ಸರ್, ನೀಲಮ್ಮ ಸಿಸ್ಟರ್, ಅವರೊಬ್ರು ತುಂಬಾ ಚೆನ್ನಾಗಿ ಹೇಳಿದ್ರಲ್ವಾ ಸರ್. ನೋಡಿ ಇದ್ರಲ್ಲಿ ಯಾವುದೇ ಪೈನ್ ಕಿಲ್ಲರು ಅಥವಾ ಸ್ಟಿರಾಯ್ಡ್ ಯಾವುದಿಲ್ಲ ಈ ಮಾತ್ರೆನಲ್ಲಿ ಪ್ರಿಸ್ಕ್ರಿಪ್ಷನ್ದಲ್ಲಿ. ಆಮೇಲೆ ನಿಮ್ಗೆ ಇನ್ನೊಂದೇನು ಗೊತ್ತಾ, ಮೆನಿಸ್ಕಸ್ ಟೇರ್ ಜೊತೆಗೆ ಆಸ್ಟಿಯೋಆರ್ಥರೈಟಿಸ್ ಕೂಡ ಇತ್ತು. ಅದಕ್ಕೆ ಜೆಲ್ ಇಂಜೆಕ್ಷನ್ ಕೊಟ್ಟಿದ್ದು. ಇಲ್ಲಾಂದ್ರೆ ಜೆಲ್ ಇಂಜೆಕ್ಷನ್ ಅವಶ್ಯಕತೆ ಇಲ್ಲ. ಓನ್ಲಿ ಟೇರ್ ಆದರೆ ಜೆಲ್ ಬೇಡ. ಅದು ಜಸ್ಟ್ ಪ್ರೊಲೋಥೆರಪಿ ಕೊಟ್ಟು ಓಝೋನ್ ಥೆರಪಿ ಕೊಟ್ಟರೆ ಅದು ಹಂಗೆ ಗ್ರೋತ್ ಆಗುತ್ತೆ. ಮೀನ್ ಗ್ರೋತ್ ಆಗುತ್ತೆ ಇನ್ ದ ಸೆನ್ಸ್ ಹೀಲ್ ಆಗ್ತಾ ಹೋಗುತ್ತೆ, ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಸಿಗುತ್ತೆ. ಆಮೇಲೆ ಅದು ಬರೀ ಮಂಡಿ ಇಂಜೆಕ್ಷನ್ ತಗೊಂಡ್ಬಿಟ್ರೆ ಸಾಕು ಅಂತ ಕೆಲವು ಎಷ್ಟೋ ಮಾಡ್ತಾರೆ. ಬಟ್ ನೀವು ಪಥ್ಯನ ಮಾಡ್ತೀರ. ಹೌದು ಸರ್, ಪಥ್ಯದಲ್ಲಿ ಸಪೋರ್ಟಿವ್ ಹೆಂಗಂದ್ರೆ ಪಥ್ಯ ಬಂದು ನಮ್ಮ ಬ್ಲಡ್ ನ ಕ್ಲೀನ್ ಮಾಡುತ್ತೆ. ಎಲ್ಲಾ ಜಾಯಿಂಟ್ಸ್ ಬ್ಲಡ್ ಮೇಲೆ ಡಿಪೆಂಡೆಂಟ್ ತಾನೆ, ಯಾಕಂದ್ರೆ ಬ್ಲಡ್ ಇಂದ ತಾನೆ ಇಲ್ಲ ಪೋಷಕಾಂಶ ಸರ್, ತುಂಬಾ ಲೂಸ್ ಮೋಷನ್ ಆಗುತ್ತೆ. ಬಟ್ ಆತರ ಅಕ್ಯೂಟ್ ಈ ತರ ಏನ್ ಇದಾಗಲ್ಲ. ಇದು ಮಾಮೂಲಿ ಜ್ಯೂಸ್ ಎಲ್ಲ ಕುಡಿಯೋದ್ರಿಂದ ಆಗುತ್ತೆ, ಇವಾಗ ಏನ್ ಲೂಸ್ ಮೋಷನ್ ಅನ್ಸಲ್ಲ. ಆಗ್ತಾ ಇದೆಯಾ? ಈಗ ಕುಡಿತಾನೆ ಇದೀನಿ ಸರ್ ನಾನು. ಎಷ್ಟು ದಿನದಿಂದ ಆಗ್ತಿತ್ತು ಲೂಸ್ ಮೋಷನ್? ಅಲ್ಲ ಸ್ಟಾರ್ಟಿಂಗ್ ತಗೊಳ್ಳೋ ಕೊಬ್ಬರಿ ಎಣ್ಣೆ, ಹಾ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್, ಹಾ, ಬೂದ್ಗುಂಬಳಕಾಯಿ ಇದೆಲ್ಲ ಹಾ. ತಗೊಂಡಾಗ ಹಾ. ಒಂದೊಂದ್ಸಲ ಈಗ್ಲೂ ಆಗುತ್ತೆ, ಬಟ್ ಏನ್ ಅನ್ಸಲ್ಲ. ಕರೆಕ್ಟ್. ಈ ಬೇರೆದು ಅಕ್ಯೂಟ್ ಜಿ ಎಲ್ಲ ಆದ್ರೆ ಹೆಂಗ್ ಆಗ್ಬಿಡುತ್ತೆ ಆತರ. ಅವಾಗ ಎಲೆಕ್ಟ್ರೋಲೈಟ್ಸ್ ಲಾಸ್ ಆಗುತ್ತೆ. ಇದು acute ಆತರ G ಏನ್ ನಲ್ಲಿ. ಬ್ಯಾಟ್ ಸ್ಮೆಲ್ ಹಾ. ಇರಲ್ಲ, ಏನಿರಲ್ಲ. ಹೌದು, ಯಾಕಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಹಳೆ ವೇಸ್ಟ್ ಎಲ್ಲ ಹಾ, ಹೌದು ಬರ್ಬೇಕಲ್ಲ. 5 kg ಡೌನ್ ಆಗಿದ್ದೀನಿ ಸರ್. 5 kg ವೇಟ್ ಲಾಸ್ ಆಯ್ತು. 57 ಇದೆ ಈಗ, ಫ್ಯಾಟಿ ಲಿವರ್ ಇರುವಾಗ ವೇಟ್ ಲಾಸ್ ಸ್ವಲ್ಪ ನಿಧಾನನೇ. 52 ಆಗಿದ್ದೀನಿ. 57 ಇದೆ 52 ಆಗಿದೆ. ಹ್ಮ್. ಓಕೆ, ಇನ್ನೊಂದು 2 kg ವೇಟ್ ಲಾಸ್ ಆಗೇ ಆಗುತ್ತೆ. ಏನು ಹೆದರ್ಕೊಳಕ್ ಹೋಗ್ಬಿಡಿ, ಬಾಡಿ ಫಿಟ್ ಆಗುತ್ತೆ. ಆಮೇಲೆ ಮುಖ್ಯವಾಗಿ ನಮ್ಮ ಬ್ಲಡ್ ಚೆನ್ನಾಗಿತ್ತು, ನಮ್ಮ ಗಟ್ ಚೆನ್ನಾಗಿತ್ತು ಅಂದ್ರೆ ಬ್ಲಡ್ ಚೆನ್ನಾಗಿರುತ್ತೆ. ಬ್ಲಡ್ ಚೆನ್ನಾಗಿತ್ತು ಅಂದ್ರೆ ಜಾಯಿಂಟ್ಸ್ ಚೆನ್ನಾಗಿರುತ್ತೆ. ನಾವು ಜಾಯಿಂಟ್ಸ್ ಅಲ್ಲಿ ಏನಾಗಿದೆಯಾ, ಸೊ ಜಾಯಿಂಟ್ಸ್ ರಿಪೇರಿ ಮಾಡೋಣ ಅಂತ ಹೋಗ್ತೀವಿ. ಜಾಯಿಂಟ್ಸ್ ರಿಪೇರಿ ಮಾಡಿದಾಗಲೂ ಕೂಡ ಪೈನ್ ಸಮ್ಟೈಮ್ಸ್ ಅಷ್ಟೇನೆ ಆಗುತ್ತೆ, ಬಿಕಾಸ್ ದ ಬ್ಲಡ್ ಈಸ್ ನಾಟ್ ಗುಡ್ ಅಂಡ್ ಗಟ್ ಈಸ್ ಆಲ್ಸೋ ನಾಟ್ ಗುಡ್. ಗಟ್ ಯಾಕೆ ಸರಿ ಇಲ್ಲ, ನಾವು ತಿಂತಕ್ಕಂಥ ಆಹಾರ ಮತ್ತೆ ಸ್ನ್ಯಾಕ್ಸು ಅದೆಲ್ಲನೂ ಡ್ಯಾಮೇಜ್ ಮಾಡ್ತಾ ಇದೆ. ಹಿಂಗೆ ಸರ್ವತೋಮುಖವಾಗಿ ಇವಾಗ ಸರಿಯಾಗಿದ್ದೀರಾ, ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇವತ್ತು ಮಾತ್ರೆನ ಆ ಫ್ಯಾಟಿ ಲಿವರ್ ಮಾತ್ರ 2 ಕಂಟಿನ್ಯೂ ಮಾಡಿಬಿಟ್ಟು ಇನ್ನು ಉಳಿದಿರೋದನ್ನೆಲ್ಲ ಕಮ್ಮಿ ಮಾಡ್ತೀವಿ. ಓಕೆ, ಇನ್ನು ಉಳಿದಿರೋದೆಲ್ಲ ಕಮ್ಮಿ ಮಾಡ್ತೀನಿ. ಕ್ಯಾಲ್ಸಿಯಂ ಅದು ಬೋರಾನ್ ಸಿರಪ್ ಕುಡಿಯಲೇಬೇಕು. ಬೋರಾನ್ ತಗೊಳ್ಳಿ. ಬೋರಾನ್ ಏನಾಗುತ್ತೆ ಅಂದ್ರೆ ಬೋನ್ಗೆ 12 ಟ್ರೇಸ್ ಮಿನರಲ್ಸ್ ಆರ್ ರಿಯಲಿ ಇಂಪಾರ್ಟೆಂಟ್. ನಮಗೆ ಗೊತ್ತಿರೋದಂದ್ರೆ ಕ್ಯಾಲ್ಸಿಯಂ, ನಾವು ಬರೆಯೋದೇ ಕ್ಯಾಲ್ಸಿಯಂ. ಹಿಂಗೆ ಆಗ್ಬಿಟ್ಟಿದೆ. ಇಲ್ಲ ಸರ್, ಹಾಲು ಮೊಸರು ಏನು ತಗೊಳ್ಳ, ಟೀ ಕಾಫಿ. ಸೊ ಹಾಗಾಗಿ ಬೋರಾನು, ಕ್ಯಾಲ್ಸಿಯಮ್ಮು, ಕ್ರೋಮಿಯಮ್ಮು, ಸಿಲಿಕಾ, ಸಲ್ಫೇಟ್ ಎಲ್ಲನೂ ಬೇಕು ಬೋನ್ಗೆ. ನಾವು ಒಂದೇ ಫೋಕಸ್, ಜಿಂಕು ಒಂದೇ ಒಂದು ಫೋಕಸ್ ಮಾಡ್ತೀವಿ, ಕ್ಯಾಲ್ಸಿಯಂ. ಸೊ ಏನೋ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಸರಿ ಕ್ಯಾಲ್ಸಿಯಂ ಮಾತ್ರ ತಗೊಳ್ತೀನಿ, ಫಿಸಿಯೋಥೆರಪಿ ಮಾಡಿಸ್ತೀನಿ ಅಷ್ಟೇ. ಇಲ್ಲ ಅಂತಂದ್ರೆ ಸರ್ಜರಿ. ಹಿಂಗೆ ಆಗ್ಬಿಡುತ್ತೆ. ಹಿಂಗಾದಾಗ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಅದು ಬೇಕಾಗಿರೋ ಪೋಷಕಾಂಶ ಸಿಕ್ಕಿಲ್ಲಲ್ವಾ. ಬೋನು ಹಂಗೆ ಇದೆ, ಜಾಯಿಂಟು ಹಾಗೆ ಇದೆ. ಸೊ ಅವಾಗ ಬಾಡಿ ನಿಧಾನಕ್ಕೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಸೂಪರ್, ಎಕ್ಸಲೆಂಟ್ ಮ್ಯಾಮ್, ಎಕ್ಸಲೆಂಟ್. ಸೊ ನೈಟ್ ಊಟ ಹೀಗೆ ಇದೇ ಕಂಟಿನ್ಯೂ ಏನ್ ಒಂದ್ಸರಿ ನಿಮ್ ಬೆಳಗ್ಗೆ ಸಾಯಂಕಾಲದವರೆಗೆ ಏನ್ ಪಥ್ಯ ಫಾಲೋ ಮಾಡಿದ್ರೆ ಸರಿ ಹೇಳ್ಬಿಡಿ. ಫ್ಯಾಟಿ ಲಿವರ್ ಬೆಳಗ್ಗೆ ತುಂಬಾ ಜನ ಇದ್ದಾರೆ. ಸ್ವಲ್ಪ ದಿವಸ ನಮ್ಮ ಹಾಸ್ಪಿಟ್ಲಿಗೆ ಬರೋ 1000 ಪೇಷಂಟ್ಸ್ಗೂ ಸ್ಕ್ಯಾನಿಂಗ್ ಮಾಡ್ತೀವಿ, ಹೊಟ್ಟೆ ಸ್ಕ್ಯಾನ್. ಯಾಕಂದ್ರೆ ಫ್ಯಾಟಿ ಲಿವರ್ಗೂ ಮಂಡಿ ನೋವು, ಸೊಂಟ ನೋವು ಕನೆಕ್ಷನ್ ಇದೆ. ಆ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಎಷ್ಟೋ ಜನ ರಿಸರ್ಚ್ ಮಾಡಿ ಥೀಸಿಸ್ ಪೇಪರ್ ಎಲ್ಲ ಸಬ್ಮಿಟ್ ಮಾಡಿದ್ದಾರೆ. ಯಾಕಂದ್ರೆ ಫ್ಯಾಟಿ ಲಿವರ್ ಇದೆ ಅಂತ ಡೈರೆಕ್ಟ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ, ಮೆಟಾಬಲಿಸಮೇ ಕಮ್ಮಿ ಆಗಿಬಿಡುತ್ತೆ ಬಾಡಿಲಿ. ಕ್ಯಾಲ್ಸಿಯಮ್, ಮಿನರಲ್ಸ್, ಮೆಟಾಬಲಿಸಮ್, ವಿಟಮಿನ್ಸ್ ಎಲ್ಲ ಡಿಪ್ಲೀಟ್ ಆಗುತ್ತೆ. ಅವಾಗ ಬೋನು ಜಾಯಿಂಟ್ ವೀಕ್ ಆಗುತ್ತೆ. ಸೊ 1000 ಜನ ಸ್ಕ್ಯಾನ್ ಮಾಡ್ತಿದ್ರೆ 800 ಜನಕ್ಕೆ ಫ್ಯಾಟಿ ಲಿವರ್ ಬಂದೇ ಬರುತ್ತೆ. ಹಂಗಂತ ನಾರ್ಮಲ್ ಅಂತ ಕರೆಯೋಕ್ಕಾಗಲ್ಲ. ಆ 800 ಜನದಲ್ಲಿ ಒಂದು 50-60 ಜನಕ್ಕೆ ಗ್ರೇಡ್ 2 ಇರುತ್ತೆ, ಇನ್ನು 750 ಜನಕ್ಕೆ ಗ್ರೇಡ್ 1 ಇರುತ್ತೆ. ಸೊ ಈ 50 ಜನ ಗ್ರೇಡ್ 2 ಇರ್ತಕ್ಕಂಥವ್ರಿಗೆ ಹೆಲ್ಪ್ ಆಗುತ್ತೆ. ನೀವು ಗ್ರೇಡ್ 2 ಇಂದ ಗ್ರೇಡ್ 1 ತರಿಸಿದ್ರಲ್ವಾ. ಸೊ ಏನೇನು ಪಥ್ಯ ಮಾಡಿದ್ರಿ, ಏನೇನು ಅವಾಯ್ಡ್ ಮಾಡಿದ್ರಿ ಅದನ್ನ ಕರೆಕ್ಟಾಗಿ ಒಂದ್ಸರಿ ಬ್ರೀಫ್ ಮಾಡಿದ್ರಿ. ನಾನು ಬೆಳಗ್ಗೆ ಕೊಬ್ಬರಿ ಎಣ್ಣೆ ಕುಡಿತೀನಿ ಸರ್. ಓಕೆ, ತಕ್ಷಣ ಆಮೇಲೆ ಬೂದ್ಗುಂಬಳಕಾಯಿ ಜ್ಯೂಸ್, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್, ಕೊತ್ತಂಬರಿ ಸೊಪ್ಪು, ಆಮೇಲೆ ಏನಾದ್ರು ರೊಟ್ಟಿ, ರಾಗಿ ದೋಸೆ, ಜೋಳದ್ದು, ಇಲ್ಲಾಂದ್ರೆ ಕಡಲೆಕಾಳು ನೆನೆಸಿದ್ದು, ಹೆಸರು ಕಾಳು ನೆನೆಸಿದ್ದು ದೋಸೆ. ಆಮೇಲೆ ಮಧ್ಯಾಹ್ನ ಊಟ ಒಂದು ಸೊಪ್ಪಿನ ಪಲ್ಯ ಅಥವಾ ಮೊಳಕೆ ಕಾಳದ್ದು, ಸ್ವಲ್ಪ ಮುದ್ದೆ, ಅನ್ನ. ರಾತ್ರಿಗೆ ತೆಂಗಿನಕಾಯಿ ಮತ್ತೆ ಕ್ಯಾರೆಟ್, ಏನಾದ್ರು ಸೌತೆಕಾಯಿ, ಬಾದಾಮಿ, ನೆನೆಸಿದ್ದು ಕಡಲೆ ಬೀಜ, ಆ ಥರ 3 ತಿಂಗಳು ಅವಾಯ್ಡ್ ಮಾಡಿದೆ ಸರ್. ಈಗ ಸ್ವಲ್ಪ ಕಮ್ಮಿ ಮಾಡಿ. ಯಾವ್ದನ್ನ ನೈಟ್ ನೈಟ್. ಇನ್ನೊಂದು ಸ್ವಲ್ಪ ದಿನ ಹಂಗೆ ಮೇಂಟೈನ್ ಮಾಡ್ಬಿಡಿ. ಗ್ರೇಡ್ 1 ಇರೋದು 0 ಮಾಡ್ಕೊಂಡ್ಬಿಟ್ರೆ ಅವಾಗ ನೀವು ಇವಾಗ ಹಣ್ಣು ತಿಂದ್ರು ಕೂಡ. ಮೆಂತ್ಯ ಕಾಳು ಚೆನ್ನಾಗಿ ತಿಂತೀವಿ ಸರ್, ಮೊಳಕೆ ಮೆಂತ್ಯ ಕಾಳು. ವೆಜಿಟೇರಿಯನ್ ಫುಡ್, ನಾನ್ ವೆಜಿಟೇರಿಯನ್ ಫುಡ್? ನಾವು ವೆಜ್ ಸರ್. ವೆಜಿಟೇರಿಯನ್ ಅಲ್ವಾ? ಸೊ ವೆಜಿಟೇರಿಯನ್ ಅಂದ್ರೆ ಮೆಂತ್ಯ ಕಾಳು, ಕಡಲೆಕಾಳು, ಜಾಸ್ತಿ ಸೇವನೆ ಮಾಡ್ತಾರೆ. ಕರಿ ಎಳ್ಳು, ಕೊಬ್ಬರಿ ಬೆಳಗ್ಗೆ ಕರಿ ಎಳ್ಳು ತಗೊಂಡಾಗ ಯೂಶಲಿ ಹೆಣ್ಮಕ್ಳು ಬ್ಲೀಡಿಂಗ್ ಆಗುತ್ತೆ ಅಂತ. ಕರಿ ತಗೊಂಡ್ರು ಏನಾಗಲ್ಲ, ಡೈಲಿ ಅರ್ಧ ಚಮಚ ತಗೊಂಡ್ರೆ ಏನಾಗಲ್ಲ. ಯಾಕಂದ್ರೆ ಅದ್ರ ಲೀಟ್ ಆಗುತ್ತೆ ಅಂತ ಹೇಳ್ತಾರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ. ಪೆರಿ ಮೆನೋಪಾಸ್ ಇರುತ್ತೆ. ಸೊ ಮೆನೋಪಾಸ್ ಇರೋರಿಗೆ ಏನು ಸಮಸ್ಯೆ ಆಗಲ್ಲ ಅದು. ಸೊ ಅವಾಯ್ಡ್ ಮಾಡಿರೋದು ಏನು ಅವಾಯ್ಡ್ ಮಾಡಿದ್ರಿ ನೀವು? ಮುಂಚೆ ಯಾವ್ದು ಜಾಸ್ತಿ ಯೂಸ್ ಮಾಡ್ತಾ ಇದ್ರಿ?
ಸರ್ ಟೀ ಕಾಫಿ ಟೀ ಅದೇ ಗೊತ್ತಲ್ಲ ಸರ್. ಕಾಫಿ ಟೀ ಶಿಷ್ಯರು ಎಷ್ಟು ಇರ್ತಾ ಅಂತಿದ್ರಿ ಒಂದಿನಕ್ಕೆ? ಸರ್ ಇಲ್ಲಿ ತಲೆನೋಯ್ತಾ ಇದ್ರೆ ರಾತ್ರಿ ಮಲಿಕಡುವಾಗ ಅಲ್ಲಿ ಕಾಫಿ ಕುಡ್ದೆ ಮಲಿಕಡು ಕಾಫಿ ಕುಡಿದ್ರೆ ನಿದ್ದೆ ಬರ್ತಿತ್ತು ನಿಮ್ಗೆ? ಅದೇ ಸರ್ ಮತ್ತೆ ಅಲ್ಲ ಹಾಸ್ಪಿಟ್ಲಿಗೆ ಮತ್ತೆ ಟೆನ್ಷನ್ ಆಗುತ್ತೆ ಅಲ್ವಾ, ಮತ್ತೆ ಬೆಳಗ್ಗೆ ಮತ್ತೆ ಡ್ಯೂಟಿ ಮಾಡ್ಬೇಕಲ್ಲ, ಫುಲ್ ಬಿಸಿ ಇರೋದು ತಾಲೂಕು ಹಾಸ್ಪಿಟಲ್. ಸೊ ನಾನು ಇಲ್ಲೇ ಇದ್ರೆ ಬಂದು ನಿಮ್ಮ ಹಾಸ್ಪಿಟ್ಲಿಗೆ ಸೇರ್ಕೊಳ್ತಾ ಇದೆ ಸರ್, ಬೆಂಗಳೂರಲ್ಲೇ ಇದ್ದಿದ್ರೆ ಸರ್ವಿಸ್ ಅದೇ ಅದೇನು ಅದರಿಂದ ಗಟ್ಟು ತುಂಬಾ ಇನ್ಫ್ಲಮೇಷನ್ ಆಗಿ ಗಟ್ಟು ತುಂಬಾ ಹಾಳಾಗಿದೆ, ಅದರಿಂದನೇ ಜಾಯಿಂಟಿಗೆ ಅದು ಎಫೆಕ್ಟ್. ಇಲ್ಲ ಇಲ್ಲ ಸರ್, ನಂಗೆ ಒಂಥರ ಫೀಲ್ ಆಗ್ತಾ ಇದೆ ಈಗ, ಆರ್ಗನ್ಸ್ ಎಲ್ಲ ಮೊದ್ಲಿನ ತರನೇ ಹಾಗೆ ಆತರ ಹೆಲ್ತಿ ಆಗಿ ಅನಿಸ್ತಾ ಇದೆ ನಿಮ್ಗೆ? ಬೇರೆ ಏನೇನು ಬೆನಿಫಿಟ್ ಅನಿಸ್ತಾ ಇದೆ ನಿಮ್ಗೆ? ನಂದೊಂದು ಸ್ಮಾಲ್ ಸಿಸ್ಟ್ ತರ ಐತೆ ಸರ್ ಇಲ್ಲಿ, ಸೊ ಅದೆಲ್ಲ ಸ್ಕ್ವೀಸ್ ಲೈಫ್ ಇದು ಸೆಬೆಸಿಸ್ ಅದು ಎಲ್ಲ ಸ್ಕ್ವೀಸ್ ಆಗಿ ಇಷ್ಟೇ ಆಗ್ಬಿಟ್ಟಿದೆ. ಓಕೆ, ಅದು ನೆಲ್ಲಿಕಾಯಿ ತರ ದಪ್ಪ ಆಯ್ತು, ಸೊ ಅದೆಲ್ಲ ಕಮ್ಮಿ ಆಗಿದೆ. ನೆಲ್ಲಿಕಾಯಿ ದಪ್ಪ ಆಯ್ತಾ? ಬೆಟ್ಟದ ನೆಲ್ಲಿ ದೊಡ್ಡದಲ್ಲ, ಚಿಕ್ಕದ ಕಿರು ನೆಲ್ಲಿಕಾಯಿ 1.5 ಸೆಂಟಿಮೀಟರ್ ದಪ್ಪ, ಅದೆಲ್ಲ ಸ್ಕ್ವೀಸ್ ಆಗಿ ಫುಲ್ ಹೋಗಿದೆ, ಚಿಕ್ಕದಾಗಿ ಬರ್ತಾ ಇದೆ. ಸೂಪರ್ ಸೂಪರ್. ಆಮೇಲೆ ಮತ್ತೆ ಬೇರೆ ಬೆನಿಫಿಟ್ಸ್, ಆಕ್ಟಿವಿಟಿ ಜಾಸ್ತಿ ಆಗಿದೆ, ಸರ್ ಓಡಾಡ್ತಿದೆ, ನಿಂತ್ಕೊಳಕ್ ಆಗ್ತಿಲ್ಲ ಸರ್, 2 ದೋಸೆ ಹಾಕಕ್ ಆಗ್ತಿಲ್ಲ, ಈಗ ಮನೆಯವ್ರಿಗೆಲ್ಲ ರೊಟ್ಟಿ ಹಾಕೊಡ್ತೀನಿ, ದೋಸೆ ಮಾಡ್ಕೊಡ್ತೀನಿ, ನಿಂತ್ಕೊಳಕ್ ಆಗುತ್ತೆ, ಓಡಾಡ್ತೀನಿ ಈಗ. ಮತ್ತೆ ಸೊ ಈಗ ಮೊಮ್ಮಕ್ಕಳು ಇದಾರೆ ಇಬ್ರು. ನೋಡಿ ಇವಾಗ ಎಕ್ಸಾಂಪಲ್, ಮನೆಗೆ ಮೊಮ್ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳಿ, ವಯಸ್ಸಾಗಿರೋರಿಗೆ ಅಲ್ವಾ, ಮೊಮ್ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರನ್ನ ಎತ್ಕೋಬೇಕು, ಅವ್ರು 10 ರಿಂದ 15 kg ಇದ್ದೇ ಇರ್ತಾರೆ, ಅದು ಓಕೆ. ಸೊ ಇವಾಗ ಸಜೆಷನ್ ಕೊಡೋದೇನು ನೋಡಿ, ನೀವು ಮಂಡಿ ನೋವಿದೆ, ಸೊಂಟ ನೋವಿದೆ, ಮಕ್ಕಳನ್ನ ಎತ್ಕೊಳಂಗಿಲ್ಲ, 5 kg ಮೇಲೆ ಭಾರ ಎತ್ತಂಗಿಲ್ಲ ಹೆಂಗೆ ಹೇಳಿದ್ರೆ ಅದು ಮಾನಸಿಕವಾಗಿ ಚಿತ್ರಹಿಂಸೆ ಆಗುತ್ತೆ, ಕರೆಕ್ಟಾ? ಮೆಂಟಲಿ ಡಿಪ್ರೆಸ್ ಆಗ್ತೀವಿ. ರಿಯಲ್ ಸೊಲ್ಯೂಷನ್ ಬಂದು ಎತ್ಕೊಳ್ಳೋದು ಇರೋದ್ರಲ್ಲಿ ಇಲ್ಲ, ಲವ್ ಅಂಡ್ ಅಫೆಕ್ಷನ್ ಅಲ್ವಾ ಸರ್, ಎತ್ಕೋಬೇಕು, ಮುದ್ದಾಡ್ಬೇಕು, ಎಲ್ಲ ಮಾಡ್ಬೇಕು, ಬಟ್ ಅದರಲ್ಲಿ ಅದ್ರ ಪ್ರಾಬ್ಲಮ್ ಅಲ್ಲ, ಅದು ಪ್ರಾಬ್ಲಮ್ ಅಲ್ಲದೆ ಇರೋದನ್ನ ಪ್ರಾಬ್ಲಮ್ ತರ ತೋರಿಸೋದು. ಯಾವ್ದು ಪ್ರಾಬ್ಲಮ್? ಅದೇನಲ್ಲ ಸರ್, ನೀವು ರೂಟ್ ಕಾಸ್ ಯಾವ್ದು ಟ್ರೀಟ್ಮೆಂಟ್ ಕೊಡ್ತಿರಲ್ಲ, ಸೊ ಅದ್ರದ್ದು ಮೇನ್ ಮೂಲ ಕಾರಣ ಏನು? ಅದು ಕರೆಕ್ಟ್ ರೂಟ್ ಕಾಸ್ ಅಡ್ರೆಸ್ ಆಗೋದು ಬಂದು ಕೊನೆಗೆ ಫುಡ್ಡೇ ಬರುತ್ತೆ. ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಿರಲ್ವಾ, ಬಾಡಿ ಖಂಡಿತವಾಗ್ಲೂ ಗಟ್ಟಿಯಾಗಿದೆ, ಒಳಗಡೆ ಗಟ್ಟಿಯಾಗೋದಕ್ಕೆ ಪೈನ್ ಹೋಗಿರೋದು. ಸೊ ಇವಾಗ 15 kg ಅಲ್ಲ, ಇನ್ನ 2 ವರ್ಷ ಆದ್ಮೇಲೆ ಪಾಪ 25 kg ಆಯ್ತು, ಅವ್ರು ಎತ್ಕೊಳ್ಳಿ, ಏನಾಗೋದಿಲ್ಲ. ಟ್ರಿಪ್ ಎಲ್ಲ ಹೋಗೋದ ಸರ್ ಈಗ? ಹೋಗಿ ಟ್ರಿಪ್ ಎಲ್ಲ ಕಂಪ್ಲೀಟ್, ನೀಲ ಸಿಸ್ಟರ್ ಎಲ್ಲ ಟ್ರಿಪ್ ನಾವು ಎಲ್ಲ ಹೋಗ್ತೀವಿ ಸರ್, ಹೋಗಿ ಬನ್ನಿ, ಖಂಡಿತವಾಗಿ ಹೋಗೇ ಇಲ್ಲ ಸರ್ 6 ತಿಂಗಳಿಂದ. ಅದೇ ಗೌರ್ಮೆಂಟ್ ರಿಟೈರ್ಮೆಂಟ್ ಕೊಡೋದೇನೆ ಆರಾಮಾಗೆ ತೀರ್ಥಯಾತ್ರೆ ಮಾಡ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡಿರ್ಲಿ ಅಂತ ಪೆನ್ಷನ್ ಕೊಡ್ತಾರೆ. ಅವಾಗ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಹೆಲ್ತ್ ಹಾಳಾಗ್ಬಿಟ್ಟಿರುತ್ತೆ. ಹೆಲ್ತ್ ಹಾಳಾದಾಗ ಅವ್ರಿಗೆ ಏನು ಮನಸ್ಸಿಗೆ ಏನು ಸೊಲ್ಯೂಷನ್ ಪರಿಹಾರನ ದೋಚಲ್ಲ. ಈ ಕಡೆ ಎಲ್ಲೂ ಯಾವ ದೇವಸ್ಥಾನಗಳಿಗೆ ಹೋಗಕ್ಕಾಗಲ್ಲ, ಫಂಕ್ಷನ್ಗಳಿಗೆ ಹೋಗಕ್ಕಾಗಲ್ಲ. ಈಗ ಡ್ಯೂಟಿಲಿ ಇದ್ದಾಗ ಫಂಕ್ಷನ್ಗಳು ಹೋಗಕ್ಕಾಗಿರಲ್ಲ, ಬಿಕಾಸ್ ಆಫ್ ಬಿಸಿ, ರಜಾ ಸಿಕ್ಕಿರಲ್ಲ ಅಂತ. ಸೊ ರಜಾ ಕಂಪ್ಲೀಟ್ ಆಗಿ ವಾರದಲ್ಲಿ 7 ದಿನ ರಜೆ ಇರುತ್ತೆ, ಬಟ್ ಹೋಗಕ್ಕಾಗ್ತಾ ಇರಲ್ಲ. ಸೊ ಎಲ್ಲ ಫಂಕ್ಷನ್ಗಳಿಗೆ ಹೋಗಿ, ಬಟ್ ಫುಡ್ ಅನ್ನು ಮಾತ್ರ ಅಲ್ಲಿ ಅನ್ನ, ಸಾಂಬಾರ್, ಕೋಸಂಬರಿ ಪಲ್ಯ, ಮತ್ತೆ ಏನಾದ್ರು ಸ್ವಲ್ಪ ಹೆಲ್ತಿ ಆಗಿರೋದು ಏನಾದ್ರು ಇದ್ರೆ ತೆಂಗಿನಕಾಯಿ ಆ ಥರದ್ದು, ಏನಾದ್ರು ಬಾಳೆಹಣ್ಣು ಆ ಥರ ಬೇಕಾದ್ರೆ ತಗೊಳ್ಳಿ. ಆ ಟೈಮ್ ದೇವಸ್ಥಾನಕ್ಕೆ ಹೋದ್ರೆ ಅಷ್ಟೇ, ಬಾಳೆಹಣ್ಣು ತೆಂಗಿನಕಾಯಿ ಆ ಥರ ತಗೊಳ್ಳಿ, ನ್ಯಾಚುರಲ್ ಆಗಿರುತ್ತೆ, ಸ್ವಲ್ಪ ಓಕೆ ಟೈಮ್ ಬೀಯಿಂಗು. ಬಟ್ ನಾವು ಈಗ ನೋಡಿ, ಕೆಲವು ಪೇಷಂಟ್ಸ್ ನಾರ್ತ್ ಇಂಡಿಯಾಗೆ ಟ್ರಿಪ್ ಹೋಗ್ತಾರೆ, ಇಲ್ಲಿ ಎಸ್ಪೆಷಲಿ ಬಂದಿರೋರು ಟ್ರಿಪ್ ಹೋದ 15 ದಿನ ಅಲ್ಲೇನು ಮಾಡಿ ಚಪಾತಿ ತಿಂದ್ಬಿಡ್ತಾರೆ. ಯಾಕಂದ್ರೆ ಸಿಗದೆ ಚಪಾತಿ, ಆಲೂಗಡ್ಡೆ ಪಲ್ಯ, ಎರಡೂ ಡೇಂಜರು, ಎರಡೂ ಮಂಡಿಗೆ ಸೊಂಟಕ್ಕೆ ಎರಡೂ ಡೇಂಜರ್, ಅದನ್ನು ಯೂಸ್ ಮಾಡ್ತಾರೆ. ಸೊ ಅದನ್ನು ಯೂಸ್ ಮಾಡಬೇಡಿ. ದೇವಸ್ಥಾನಕ್ಕೆ ಹೋಗಿರ್ತಾರೆ, ಸರಿ ಬಾಳೆಹಣ್ಣು ಸಿಗುತ್ತೆ, ತೆಂಗಿನಕಾಯಿ ಸಿಗುತ್ತೆ, ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಹೊಡೆಯೋದು ಮಾತ್ರ ಅಷ್ಟೇ, ತೆಂಗಿನಕಾಯಿ ಸೀದಾ ಮನೆಗೆ ಹೋಗುತ್ತೆ, ಅಲ್ಲೇ ತಿಂದ್ಬಿಡಿ, ತೊಂದರೆ ಇಲ್ಲ, ಇನ್ನೂ ಒಳ್ಳೇದಾಗುತ್ತೆ. ತೆಂಗಿನಕಾಯಿ ತಿಂದ್ರೆ ಬಾಡಿ ತೋಟ ತೆಂಗಿನ ಗಿಡ ಇದೆ, ಸೂಪರ್. ಡೈಲಿ ಅರ್ಧ ಕಂಟಿನ್ಯೂ ಮಾಡಿ, ಡೈಲಿ ಅರ್ಧ ಹಾಗೆ ಕಂಟಿನ್ಯೂ ಮಾಡಿ. ಸೊ ಇದೇ ಥರ ಮೇಂಟೈನ್ ಮಾಡ್ಕೊಂತ ಹೋಗಿ. ನೀವು ಆಕ್ಚುಲಿ ನಿಮ್ಮ ಒಂದು 30-35 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟು ತರ ಪೇಷಂಟ್ ನೋಡಿರ್ತೀರಿ ಅಲ್ವಾ? ಒಂದು ಬೇಸಿಕ್ ಒಂದು ಫೀವರ್ ಇಂದ ಹಿಡಿದು ಅಂತ ಕಾಂಪ್ಲಿಕೇಟೆಡ್ ಕೇಸ್ವರೆಗೂ ನೋಡಿರ್ತೀರಿ ನೀವು ಅಲ್ವಾ? ಇವಾಗ ನಿಮ್ಗೆ ಪೈನ್ ಬಂದಾಗ ಓಡಾಡಕ್ಕೆ ಕಷ್ಟ ಆಗ್ತಿರೋ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ನಾನೇ ಹೇಳ್ತಾ ಇದ್ದೆ ಸರ್, ಮಾತ್ರೆಗಳು ಜಾಸ್ತಿ ಕೇಳೋದು ತಗೋಬೇಡಿ, ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ನಾವೇ ತಗೊಂತಾ ಇಲ್ಲ. ಇವಾಗ ನಾವು ಡೈಕ್ಲೋ ಇಂಜೆಕ್ಷನ್ ಏನೂ ತಗೊಂಡಿರ್ಲಿಲ್ಲ, ಬರೀ ದೇವ್ರ ನಂಬ್ಕೊಂಡು ರಾಮಕೃಷ್ಣ. ಅದಕ್ಕೆ ನೀವು ಶ್ರೀರಾಮಚಂದ್ರ ತರ ನೀವೇ ಬಂದಿದ್ದೀರಾ ಸರ್, ಕಮ್ಮಿ ಆಗಿದೆ. ಆಕ್ಚುಲಿ ನಿಮ್ಗೆ ಹೇಳಿರಲ್ಲ, ನೀವು ಸಂಕಲ್ಪ ಮಾಡ್ಕೊಂಡೆ ಅಂತ, ಭಗವಂತಂದು ಸಂಕಲ್ಪನೂ ಇತ್ತು, ನಿಮ್ಮ ಸಂಕಲ್ಪನ ಎರಡು ಸಿಂಕ್ ವಾಸಿ ಆಯ್ತು ಅಷ್ಟೇ. ಮುಖ್ಯವಾಗಿ ಅದೇ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ತುಂಬಾ ಚೆನ್ನಾಗಿದೆ, ಎಲ್ಲ ಪೇಯ್ನು, ಯಾವುದೇ ಜಾಯಿಂಟ್ ಪೇಯ್ನ್ ಇರಲಿ, ಮಸಲ್ ಪೇಯ್ನ್ ಇರಲಿ, ಎಲ್ಲ ಕಮ್ಮಿ ಆಗುತ್ತೆ, ಬಂದು ತೋರಿಸ್ಕೊಳ್ಳಿ. ಒಂದು ನಂಬಿಕೆ ಇಡ್ಬೇಕು ಸರ್. ಅಲ್ಲ, ವಿಜ್ಞಾನ ನಂಬೇಕಷ್ಟೇ ನಾವು. ಬೇಸಿಕಲಿ ಇಲ್ಲಿ ವೈದ್ಯರು ಅಂತಕ್ಕಂಥ ನಂಬಿಕೆ ಅವಶ್ಯಕತೆ ಇಲ್ಲ. ಇಲ್ಲಿ ಇಲ್ಲ ಸರ್, ವೈದ್ಯ ನಾರಾಯಣ ಹರಿ ಅಲ್ವಾ ಸರ್? ವೈಜ್ಞಾನಿಕವಾಗಿ ನಾವು ಟ್ರೀಟ್ಮೆಂಟ್ ಮಾಡ್ಬೇಕಷ್ಟೇ. ವೈಜ್ಞಾನಿಕವಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಎಂತ ಪೇಷಂಟ್ ಡಯಾಗ್ನೋಸಿಸ್ ಮಾಡ್ತಿಲ್ಲ ಸರ್, ಮೇನ್ ಅದು ಆಮೇಲೆ ಟ್ರೀಟ್ಮೆಂಟ್ ಏನಾಗುತ್ತೆ. ಸಮ್ಟೈಮ್ಸ್ ನಾವು ಡಯಾಗ್ನೋಸಿಸೇ ಬೇರೆ ಇರುತ್ತೆ, ಟ್ರೀಟ್ಮೆಂಟೇ ಬೇರೆ ಇರುತ್ತೆ. ಆಬ್ವಿಯಸ್ಲಿ
ಒಂದಲ್ಲ 10 ಅಲ್ಲ 100 ಹಾಸ್ಪಿಟ್ಲಿಗೆ ಹೋದ್ರು ನೀವು ಎಷ್ಟು ಜನ ಡಾಕ್ಟರ್ ತೋರಿಸಿದ್ರಿ ಅಲ್ವಾ? ಮತ್ತೆ 600 ಚೆನ್ನಾಗಿ ಹಾಸ್ಪಿಟ್ಲ್ ಆಗಿ ಬರುತ್ತೆ ಹೇಳಿ ಸರ್. ಒಂದು ಅಕ್ಷರ 6 ವರ್ಷದಲ್ಲಿ ಎಷ್ಟು ಜನ ಡಾಕ್ಟರ್ ತೋರಿಸಿದ್ದೀರಾ? ಸರ್ ಸುಮಾರು ಜನ ತೋರಿಸಿದೀವಿ. ಮಿನಿಮಮ್ ಒಂದು 10 to 20 ಮೆಂಬರ್ಸ್ ತೋರಿಸಿರ್ತಾರಲ್ವಾ? ಸೊ ನಿಮಗೆ ಎಲ್ಲ ಕಡೆನೂ ಸಜೆಷನ್ ಏನು ಬಂದಿತ್ತು? ಅದೇ ಪೇನ್ ಕಿಲ್ಲರ್ ತಗೊಳ್ಳಿ, ರೆಸ್ಟ್ ಮಾಡಿ ಅನ್ನೋರು. ಪೇನ್ ಕಿಲ್ಲರ್, ರೆಸ್ಟ್ ರೆಸ್ಟ್, ಫಿಸಿಯೋಥೆರಪಿ ಮತ್ತೆ ಲಾಸ್ಟ್ ಮಲಗಿರಿ ಹಾಸ್ಪಿಟಲ್ಗೆ ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಮಾಡಕ್ಕಾಗಲ್ಲ. ಅದೇ ಸರ್ ಇದು ಏನದು ಅದು ಟ್ರೈಕಾರ್ಟ್ ಝೈಲೋಕನ್ ಮೇಲೆ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತೀವಿ. ನಾವು 6 months ಒಂದು ತಗೋಬೇಕು ಅಂದ್ರೆ ಬೇಡ ಅಂತ ಒಂದ್ಸಲ ಪರ್ಮನೆಂಟ್ ಇದೆಲ್ಲ ಅಂತ. ಓಕೆ, ಸೊ ಇದು ಮೇನ್ಲಿ ಬಂದು ಇಷ್ಟು ಇರ್ತಕ್ಕಂಥ ವಿಷಯ ಕರೆಕ್ಟಾಗಿ ಆಗ್ಬಿಟ್ಟು ಇವಾಗ ನಾನು ತುಂಬಾ ಜನ ಪೇಷಂಟ್ ರೆಫರ್ ಮಾಡಿದ್ದೀನಿ ಸರ್ ಇಲ್ಲಿಗೆ. ಬರ್ತಾ ಇದೆ. ಆಕ್ಚುಲಿ ಮೆಡಿಕಲ್ ಸ್ಟಾಫ್ ಅಲ್ವಾ, ಸೊ ಹಂಗಾಗಿ ನೀವು ಹೇಳೋದು ಇವ್ರಿಗೆ ಜನಗಳಿಗೆ ನಂಬಿಕೆ ಬರುತ್ತೆ. ಹೌದು ಸರ್. ಸುಮ್ಮನೆ ಯಾರೋ ಒಬ್ರು ಹೇಳೋದಕ್ಕೂ ಅಥವಾ ಮೆಡಿಕಲ್ ಸ್ಟಾಫ್ ನಾನು ಅದಕ್ಕೆ ಅಷ್ಟು ನೋಡಿ ನಂಬಿಕೆ ಬಂದು ನಮ್ಮ ಮಗನ್ ಅದರಲ್ಲಿ ತೋರಿಸಿ 35 years ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಸ್ಟಾಫ್ ನರ್ಸ್ ಹೇಳೋಲ್ಲ ಅವ್ರಿಗೆ, ಯಾಕಂದ್ರೆ ಎಷ್ಟು ಸಾವಿರ ಲಕ್ಷ ಪೇಷಂಟ್ ನೋಡಿರ್ತೀರಿ ನೀವು. ಹೌದು ಸರ್. ಎಷ್ಟು ಜನ ಸುಳ್ಳು ಡಾಕ್ಟರ್ ಹೇಳಲ್ಲ ಜೊತೆಗೆ. ಸರ್. ಹೌದು ಅದಕ್ಕೋಸ್ಕರ. ಹೌದು. ಮತ್ತೆ ಆಮೇಲೆ ನಿಮ್ದೆಲ್ಲ ಕಾನ್ಫರೆನ್ಸ್ ಎಲ್ಲ ನೋಡಿ ಸುಮಾರೆಲ್ಲ Actually ಚೆನ್ನೈದೆಲ್ಲ ಮುಂಚೆ ನೋಡಿ. ತುಂಬಾ ಆಗ್ತಾ ಇದೆ ಕಾನ್ಫರೆನ್ಸ್ ಟೈಮ್ ಇದು. ಇವಾಗ ಅಲ್ಲಿ ಹೋದ್ರೆ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಅಥವಾ ಇನ್ನೊಂದಿನ ಸಾಯಂಕಾಲ ಅಲ್ಲಿ ಟೈಮ್ ಸೆಟ್ ಆಗ್ತಿಲ್ಲ. ನೆಕ್ಸ್ಟ್ ಏಪ್ರಿಲ್ ಮತ್ತೆ ಮೇನಲ್ಲಿ ಕಾನ್ಫರೆನ್ಸ್ ಇದೆ, ಅವಾಗ ಹೋದ ಮತ್ತೆ ದೊಡ್ಡ ವಿಡಿಯೋ ಅಂತ ನೇಡ್ ಮಾಡಿ ಹಾಕ್ತೀನಿ. ಜನಗಳಿಗೆ ಅದು ನೋಡಿದಷ್ಟು ನಂಬಿಕೆ. ಅವ್ರಿಗೆ ಪ್ರೂಫ್ ಸಿಗುತ್ತೆ, ಎವಿಡೆನ್ಸ್ ಸಿಗುತ್ತೆ. ದಿಸ್ ಇಸ್ ನಾಟ್ ಸಮಥಿಂಗ್ ಏನೋ ಒಂದು ಇದು ಅಂತ ಅಲ್ಲ, ಇದು ದಿಸ್ ಇಸ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಅವ್ರಿಗೆ ಒಂದು ಅರ್ಥ ಆಗುತ್ತೆ. ನನಗೆ ಅಷ್ಟು ಅರ್ಥ ಆದರೆ ಸಾಕು, ಜನರಿಗೆ ಅರ್ಥ ಆದರೆ ಸಾಕು. ಥ್ಯಾಂಕ್ ಯು ಮೇಡಮ್, ತುಂಬಾ ಧನ್ಯವಾದ ಸರ್. ತುಂಬಾ ಧನ್ಯವಾದಗಳು. ಹಾಂ ಸರ್, ಥ್ಯಾಂಕ್ ಯು ಸರ್. ಇನ್ನೂ ಚೆನ್ನಾಗ್ತೀರಾ. ಇನ್ನೂ ಗ್ರೇಡ್ 1 ಇರೋದನ್ನ ಗ್ರೇಡ್ 0 ಮಾಡ್ಕೊಳ್ಳಿ ಆದಷ್ಟು ಬೇಗ. ನೆಕ್ಸ್ಟ್ ಒಂದು 3 monthsಗೆ ಸ್ವಲ್ಪ ಈ ಮಂಡಿ ರಿಲೇಟೆಡ್ 2 ಸಪ್ಲಿಮೆಂಟು ಮತ್ತು ಲಿವರ್ ರಿಲೇಟೆಡ್ ಕೊಡ್ತೀನಿ. ಅದನ್ನ ಒಂದು 3 months ಯೂಸ್ ಮಾಡ್ಬಿಟ್ಟು 3 months ಇದೇ ಡಯಟ್ ಮಾಡ್ಕೊಂಡು ಒಂದು ಏಪ್ರಿಲ್ ಇಲ್ಲ ಮೇ ಹಂಗೆ ಒಂದ್ಸರಿ ಬಂದೋಗಿ. ಅವಾಗ ಫ್ಯಾಟಿ ಲಿವರ್ 0 ಮಾಡ್ಕೊಂಡ್ಬಿಟ್ಟು ಬನ್ನಿ ಒಂದೇ ಸರಿ. ಆ 0 ಆಯ್ತು ಅಂದರೆ ದೆನ್ ಆಕ್ಚುಲಿ ನೀವು ಫ್ಯಾಟಿ ಲಿವರ್ ಹೋಗ್ಸೋದಕ್ಕೆ ಬೆಸ್ಟ್ ಮೆಥಡ್ ಬಂದು ಫಾಸ್ಟಿಂಗ್. ವಾರದಲ್ಲಿ ಒಂದಿನ ಯಾವತ್ತಾದ್ರು, ಇವಾಗ ನೀವು ಫಾಸ್ಟಿಂಗ್ ಮಾಡೋಕ್ಕೆ ನಿಮಗೆ ಶಕ್ತಿ ಇದೆ, ಯಾಕಂದ್ರೆ ಇನ್ಸುಲಿನ್ ಎಲ್ಲ ಕಡಿಮೆ ಆಗಿದೆ, ಸಕ್ಕರೆ ಹೋಗಿಲ್ಲ. ಮೊನ್ನೆ ಮಾಡಿದೆ ಸರ್ ನಾನು ವೈಕುಂಠ ಏಕಾದಶಿ ಫಾಸ್ಟಿಂಗ್ ಫುಲ್ ಮಾಡಿದ್ರೆ ಫುಲ್ ವಾಟರ್ ಫಾಸ್ಟಿಂಗ್. ಮತ್ತೆ ಸಂಕಷ್ಟ ಹಂಗಾರೆ ನೀವೇನು ಮಾಡಿ ಇವತ್ತು ವಾರದಲ್ಲಿ ಕಂಪಲ್ಸರಿಗೆ 1 day ಮಾಡ್ತಾ ಹೋಗಿ. ಶುಕ್ರವಾರ ಇಲ್ಲ ಮಂಗಳವಾರ ನಿಮ್ಗೆ ಯಾವ ದಿನ ಇಷ್ಟ ಆಗುತ್ತೋ ಆ ದಿನ 1 day ಕಂಪ್ಲೀಟ್ ವಾಟರ್ ಫಾಸ್ಟ್. ಎಕ್ಸಾಂಪಲ್ ಶುಕ್ರವಾರ ಮಾಡ್ತೀರಂದ್ರೆ ಗುರುವಾರ ನೈಟ್ ನೀವೇನು ಬಾದಾಮಿ ವಾಲ್ನಟ್ ತೆಂಗಿನಕಾಯಿ ತಿಂದ್ಬಿಟ್ಟು ಒಂದು ರೊಟ್ಟಿಯನ್ನು ತಿಂದಿರ್ತೀರ. ನೆಕ್ಸ್ಟು ತಿನ್ನೋದು ಬಂದು ಶುಕ್ರವಾರ ನೈಟ್, ಗುರುವಾರ ನೈಟ್ ತಿಂದು ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಶುಕ್ರವಾರ ಮಧ್ಯಾಹ್ನ ಏನು ತಿನ್ನಬಾರ್ದು, ಬರೀ ನೀರು ಕುಡ್ಕೊಂಡಿರೋದು. ಅದು 24 hours ಫಾಸ್ಟಿಂಗ್ ಆಗುತ್ತೆ. ಆ ಥರ ವಾರಕ್ಕೆ 1 ದಿನ ಇಲ್ಲ 2 ದಿನ ಮಾಡೋಕ್ಕೆ ಟ್ರೈ ಮಾಡಿ. ಅವಾಗ ನಿಮಗೆ ಫ್ಯಾಟಿ ಲಿವರ್ ಬೇಗನೆ ಹೋಗುತ್ತೆ, ಇನ್ನೂ ಹೀಲಿಂಗ್ ಪ್ರೊಸೆಸ್ ಜಾಸ್ತಿ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು.